ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮೊದಲು ರಾಜ್ಯದ ಪರಿಸ್ಥಿತಿ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಆಹಾರ ಧಾನ್ಯದ ಬೆಲೆ ಎಲ್ಲವೂ ಕೂಡ ಗಗನಕ್ಕೆ ಹೋಗಿ ಜೀವನ ಭೂಮಿಗೆ ತಲುಪದಂಥ ಸಂದರ್ಭದಲ್ಲಿ ಈ ರಾಜ್ಯದ ಅಂದಿನ ವಿರೋಧ ಪಕ್ಷದ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಸೇರಿ ನಾವು ಪಂಚ ಗ್ಯಾರಂಟಿಗಳನ್ನು ಈ ರಾಜ್ಯದಲ್ಲಿ ಸಾಮಾನ್ಯ ಜನರ ಆರ್ಥಿಕ ಸುಧಾರಣೆಗಾಗಿ ತರ್ತೇವೆ ಅಂತಕ್ಕಂಥ ಭರವಸೆಯನ್ನ ಚೆಕ್ ಮೂಲಕ ಅಂದರೆ ಅದನ್ನು ಜನತೆಗೆ ತಿಳಿಸೋದಕ್ಕೋಸ್ಕರ ಇಬ್ಬರು ಸಹಿ ಮಾಡಿ ಬಾಲ್ಯ ಶಿವಕುಮಾರ್ ಅವರು ಮತ್ತು ಬಾಲ್ಯ ಸಿದ್ದರಾಮಯ್ಯನವರು ಸಹಿ ಮಾಡಿ ನಮ್ಮ ಕಾರ್ಯಕರ್ತರ ಮುಖೇನ ಮನೆ ಮನೆಗೆ ತಲುಪಿಸುವಂಥ ಒಂದು ಕಾರ್ಯ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತೆ. ನಮ್ಮ ಕಾರ್ಯಕರ್ತರು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ರು. ತದನಂತರ ಏನು ಈ ರಾಜ್ಯದ ಜನ ಆಶೀರ್ವಾದವನ್ನು ಮಾಡಿ 135 ಸೀಟ್ಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ಸಿನ ಸುಭದ್ರ ಸರ್ಕಾರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಚನೆ ಆದಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ನುಡಿದಂತೆ ನಡೆದ ಸರ್ಕಾರ ಈ 5 ಗ್ಯಾರಂಟಿಗಳೆಲ್ಲ ಜಾರಿ ತರ್ತೇವೆ ಅಂತಕ್ಕಂಥದ್ದನ್ನ ಅವತ್ತೇ ಅವರು ಅನೌನ್ಸ್ ಮಾಡಿ 5 ಗ್ಯಾರಂಟಿಗಳ ಬಗ್ಗೆ ರೂಪುರೇಷೆಯನ್ನು ತಯಾರು ಮಾಡಿ ಹಂತ ಹಂತವಾಗಿ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ನಮ್ಮ ಈ ಜಿಲ್ಲೆಯ ಸಚಿವರು ಆದಂಥ ತಿಮ್ಮಾಪುರ್ ಆದಿಯಾಗಿ ರಾಜ್ಯದ ಎಲ್ಲ ಸಚಿವರ ಆಶಯ ಮೇರೆಗೆ 5 ಗ್ಯಾರಂಟಿಗಳು ಜಾರಿಗೆ ಬಂದವು. ಇವತ್ತು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ತಂಡ ನಮಗೊಂದು ಅವಕಾಶ, ನಾನು ಮತ್ತು ನನ್ನ ಜೊತೆಯಲ್ಲಿ 5 ಜನ ಉಪಾಧ್ಯಕ್ಷಗಳು ಎಲ್ಲರೂ ಕೂಡ ನುರಿತ ರಾಜಕಾರಣಿಗಳ ಒಂದು ತಂಡ. ನಮ್ಮಲ್ಲಿ SR ಪಾಟೀಲರು ಹಿರಿಯ ರಾಜಕಾರಣಿಗಳು MLA ಆಗಬೇಕಾಯಿತು. ನಮ್ಮ ಪುಷ್ಪಾ ಅಮರ್ನಾಥ್ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಂಥವರು, ಮತ್ತವರು ಸೂರಜ್ ಹೆಗ್ಡೆ, ಒಬ್ಬ MLC ಇವರು ಗೂಳಿಗೌಡ ಹಾಗೂ ಮೆಹರೋಜ್ ಖಾನ್ 5 ತಂಡ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಕಾರ್ಯಕ್ರಮ ತಲುಪಿದೆಯೇ ಅನ್ನೋದನ್ನ ಪರಿಶೀಲನೆ ಮಾಡಿ ತಲುಪಿಸುವಂತ ಕೆಲಸವನ್ನ, ಇದು 20ನೆಯ ಕಾರ್ಯಕ್ರಮ, ರಾಜ್ಯದ 20ನೆಯ ಜಿಲ್ಲೆ. ಏನು ಇದರ ಉದ್ದೇಶ, ಏನು ಮಾಡಿರುವಂತ ಹಣ ನೇರವಾಗಿ ತಲುಪ್ತಾ ಇದೆಯೇ, ಆಹಾರ ತಲುಪ್ತಾ ಇದೆಯೇ, ಬಸ್ಸಲ್ಲಿ ಜನ ಓಡಾಡೋರ ತೊಂದರೆ ಏನಿದೆ, ಶಕ್ತಿ ಯೋಜನೆ ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಲ್ಲದೆ ಪರಿಶೀಲನೆ ಮತ್ತು ಸಂತೋಷವಲ್ಲ, ಸಂಭ್ರಮವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಇದು 20ನೇ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಮಾನ್ಯ ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ದದ್ದಿಯವರ ಜಿಲ್ಲಾ ಅಧ್ಯಕ್ಷರ ಸಂಸ್ಥಾನದಲ್ಲಿ ಈ ಭಾಗದ ಉಪಾಧ್ಯಕ್ಷರಾದ SR ಪಾಟೀಲ್ ನೇತೃತ್ವದಲ್ಲಿ ಅತಿ ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ನಡೆದಿದೆ. ನಮಗೆ ಸಂತೋಷವಾಗುತ್ತೆ. ಇಡೀ ಭಾರತದಲ್ಲಿ ನೇರವಾಗಿ ಇವರಿಲ್ಲದೆ, ಮಧ್ಯವರ್ತಿಗಳಿಲ್ಲದೆ ಹಾಗೂ ಲಂಚವಿಲ್ಲದೆ 1,19,000 ಕೋಟಿ ರೂಪಾಯಿ 1,19,000 ಕೋಟಿ ರೂಪಾಯಿ DBT ಮೂಲಕ ನೇರವಾಗಿ ಮನೆ ಬಾಗಿಲಿಗೆ ತಲುಪಿರ್ತಕ್ಕಂಥದ್ದು, ಫಲಾನುಭವಿಗಳಿಗೆ ತಲುಪಿರ್ತಕ್ಕಂಥ ಕಾರ್ಯ ಯಾವ ರಾಜ್ಯದಲ್ಲೂ ಆಗಿಲ್ಲ. ಇದನ್ನ ಬಹಳ ಬಿಟ್ಟಿ ಭಾಗ್ಯ ಅಂತ ಹೇಳೋರು, ಇದು ಕೊಡೋದ್ರಿಂದ ರಾಜ್ಯ ದಿವಾಳ ಆಗುತ್ತೆ ಅನ್ನೋರು, ಇವೆಲ್ಲವೂ ಸುಳ್ಳು ಅನ್ನೋದನ್ನ ಮನದಟ್ಟು ಮಾಡಲು ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಗೆ ಮುಂದಿನ ದಿನಮಾನದಲ್ಲೇ ಇದೆಲ್ಲ ಮನೆಗೂ ಮುಟ್ಟಿಸಬೇಕು. ಈ ಕಾರ್ಯವನ್ನು ಇವತ್ತೇನು ಜಿಲ್ಲಾ ಮಟ್ಟದಲ್ಲಿದೆ ಅದರ ತಾಲೂಕು ಮಟ್ಟಕ್ಕೆ, ಪಂಚಾಯಿತಿ ಮಟ್ಟಕ್ಕೆ ಮತ್ತು ಬೂತ್ ಮಟ್ಟಕ್ಕೆ ತಗೊಂಡೋಗುವಂತ ಟಾಸ್ಕ್ ಅನ್ನ ನಮ್ಮ ಕಮಿಟಿ ಕೊಟ್ಟಿದ್ದೇವೆ. ಜೊತೆಗೆ ಒಂದು ಇದರಲ್ಲಿ ಈ ಸಾವುಗಳ ಸಂಖ್ಯೆ ಏನು ಈ ಸಮಯದಲ್ಲಿ ಸತ್ತವರಿಗೆ ನೇರವಾಗಿ ಹಣ ಸಂದಾಯ ಆಗಿರೋದನ್ನ ಅದನ್ನು ನಿಲ್ಲಿಸಬೇಕು. ಅದು ಹೆಚ್ಚು ಅನ್ಯಾಯ ಆಗಬಾರ್ದು, ಆ ದುಡ್ಡು ಹೋಗಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಮತ್ತು ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರೋ ಜಿಲ್ಲೆ ಅವರಿಗೆ ಬಹುಮಾನ ಕೊಡ್ತಕ್ಕಂಥದ್ದು ಮತ್ತು ಒಂದು ಕಾರ್ಯಕ್ರಮ ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ರಂಗಾಲು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅನ್ನೋದು ಅಲ್ಲದೆ ಈ ಕಾರ್ಯಗಳ ಯಶಸ್ವಿ ಇವತ್ತು ನಾವೇ ಹೇಳೋದಲ್ಲ, ಅರ್ಥಶಾಸ್ತ್ರಜ್ಞರ ಪ್ರಕಾರ ಇವತ್ತು ಬರೀ ಇದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಮತ್ತು ಇನ್ನಿತರ ನಾಯಕರ ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಸಬಲತೆಗೆ ಇದು ನಾಂದಿ ಆಗಿದೆ ಅಂತಕ್ಕಂಥ
ಮಾತನ್ನ ತಿಳಿಸೋದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ಯಶಸ್ವಿ ಕಾರ್ಯವನ್ನು ಜನತೆಗೆ ತಿಳಿಸೋದ್ರಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತೀನಿ. ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಬಟ್ ಇದು ಬೇರೆ ಯೋಜನೆಗಳ ಮೇಲೆ ಅಭಿವೃದ್ಧಿ ಕೆಲಸದಲ್ಲಿ ದುಷ್ಪರಿಣಾಮ ಬೀರ್ತಾ ಇರುವಂತ ಆರೋಪ ಸತತವಾಗಿ ಕೇಳಿಬರ್ತದೆ. ಉದಾಹರಣೆಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇರುವಂತಹ ಬಾಕಿಯನ್ನು ಕೊಡಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಇರತಕ್ಕಂಥ ಗುತ್ತಿಗೆದಾರ ಬಾಕಿ ಕೊಡಕ್ಕಾಗ್ತಾ ಇಲ್ಲ. ನಿಮಗೆ ಸ್ವಲ್ಪ ಹೇಳ್ತೇನೆ, ಒಂದೊಂದೇ ಕೇಳಿ. ಎಷ್ಟು ಪ್ರಶ್ನೆ ಕೇಳಿದ್ರು ಹೇಳಕ್ಕೆ ತಯಾರಿದ್ದೇನೆ. ಒಂದು ಹೇಳಿದ್ಮೇಲೆ ಇನ್ನೊಂದು ಕೇಳಿ, ಬಹಳ ಒಳ್ಳೆಯದು ಪ್ರಶ್ನೆ. ಈ ರಾಜ್ಯದಲ್ಲಿ ಈ ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿಯವರಿಗೆ ತಾವು ಕೇಳಿ, ಅವರ ಆರ್ಥಿಕತೆಯನ್ನು ಮೀರಿ ಹೆಚ್ಚು ಕಾಂಟ್ರಾಕ್ಟರ್ನ 1 ಲಕ್ಷಕ್ಕಾಗೋದನ್ನ 1 ಕೋಟಿಗೆ ಮಾಡಿ ಬಿಲ್ಲೆಲ್ಲ ಉಳಿಸೋಗಿರೋರು ಯಾರು ಅನ್ನೋದನ್ನು ಕೇಳಿ, ಅವರು ಉಳಿಸಿದ್ದ ಇದನ್ನ ನಾವಿವತ್ತು ಕಟ್ತಾ ಇದ್ದೇವೆ ಅನ್ನೋದನ್ನ ಆ ಸಮಯ ಬಂದ ನೀವು ಆತ್ರದಲ್ಲಿದ್ದೀರಾ ಹೇಳಿಲ್ಲ. ಇನ್ನ ಮಾಹಿತಿ ಬೇಕು ಅಂದ್ರೆ ಎಲ್ಲಾ ಇಲಾಖೆನಲ್ಲೂ ಕೂಡ ಅವರ ಹೊರೆಯನ್ನು ತೀರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಸ್ ಕೇಳ್ತಾರೆ ಜನ, ಅವ್ರ ಟೈಮಲ್ಲಿ ಒಂದು ಬಸ್ ಕೊಂಡಿರಲಿಲ್ಲ. ನಾವು 5,900 ಬಸ್ಸನ್ನು ಇವತ್ತು ಕೊಂಡಿದ್ದೇವೆ. ಬಸ್ಸನ್ನು ಕೂಡ ಬಿಟ್ಟಿದ್ದೇವೆ ಜನತೆಗೆ. ಮತ್ತು ಕಾಂಟ್ರಾಕ್ಟರ್ ಅಂತ ಹೇಳಿದ್ರ ಅದರಲ್ಲೂ ಕೂಡ ಅವರು ಕೆಲಸವನ್ನ ಒಂದು ಕೆಲಸದ 4 ಕೆಲಸದಲ್ಲಿ ಮಾಡಿ ಹೆಚ್ಚು ಇದಕ್ಕಿಂತ ಹೆಚ್ಚು ಕೆಲಸಗಳೆಲ್ಲ ಮಾಡಿದ್ದು ಹೊರೆಯನ್ನು ತಪ್ಪಿಸ್ತಾ ಇದ್ದೇವೆ. ಮತ್ತು ಫಿಸಿಕಲ್ ಡಿಫಿಷಿಯನ್ಸಿ ಅಂತ ಇರುತ್ತೆ, ಏನು ನಮ್ಮ ಹಣಕಾಸಿನ ಪರಿಸ್ಥಿತಿ ಏನಿರುತ್ತೋ ಅದನ್ನು ಮೇಂಟೈನ್ ಮಾಡೋದ್ರಲ್ಲೇ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ನಾವು ಸಾಲ ಪಡಿಬೇಕಾಗಿರೋದು 3% ಒಳಗಿರಬೇಕು ಅನ್ನೋದಿದೆ. 2.9ನಲ್ಲಿದ್ದೀವಿ. ಸಾಲ ಮಾಡಿಬಿಟ್ಟಿದ್ದಾರೆ ಅಂತಲೂ ಕೇಳ್ತೀರ. ಸಾಲನೂ ಇಲ್ಲ, ಅದು ಸರಿಯಾಗಿದೆ. ಮತ್ತು ತಲಾದಾಯ ಇವತ್ತು ಪ್ರಥಮ ಸ್ಥಾನದಲ್ಲಿದೆ ಭಾರತದಲ್ಲಿ. ಜೊತೆಗೆ GST, ಈ ಜನಗಳ ಕೈಯಲ್ಲಿ ಹಣ ಓಡಾಡೋದ್ರಿಂದ ರಕ್ತ ಮತ್ತು ಹಣ ಸಂಚಲನೆ ಆದಾಗ ಅದು ಅಭಿವೃದ್ಧಿಯ ಸಂಕೇತ. ನಾವು ಹಣ ಹೆಣ್ಣುಮಕ್ಕಳು ಖರ್ಚು ಮಾಡೋದ್ರಿಂದ ಕೊಳ್ಳುವಿಕೆ ಜಾಸ್ತಿ ಆಗುತ್ತೆ, ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದರಿಂದ ಟ್ಯಾಕ್ಸ್ ಬರುತ್ತೆ, ಸರ್ಕಾರಕ್ಕೆ ವಾಪಸ್ ಬರುತ್ತೆ. ಈಗ ಅದಾನಿ ಅಂಬಾನಿ ಅಂತವ್ರಿಗೆ ಕೊಟ್ಟರೆ ಅದು ಅಲ್ಲೇ ಆಗುತ್ತೆ. ಬಡವರಿಗೆ ಮತ್ತು ಮಧ್ಯಮವರ್ಗದವ್ರಿಗೆ ಕೊಟ್ಟರೆ ರೊಟೇಷನ್ ಆದಾಗ ಟ್ಯಾಕ್ಸ್ ಮೂಲಕ ನಮಗೆ ನಮ್ಮ ರಾಜ್ಯದ ಬೊಕ್ಕಸ ತುಂಬುತ್ತೆ. ಯಾವುದು ವಿಳಂಬ ಆಗಿಲ್ಲ, ಮಾಹಿತಿ ಇಲ್ಲೇ ಇದೆ. ಇದನ್ನ ನಾವು ಹೇಳ್ತೀವಿ. ಫೆಬ್ರವರಿ ಮಾರ್ಚ್ ತಿಂಗಳ ಲಾಸ್ಟ್ ವರ್ಷದ ಒಂದು ಟೆಕ್ನಿಕಲ್ ಇಂದ ನಿಂತಿದೆ. ಅದು ಬಿಟ್ಟರೆ ಯಾವುದು ನಿಂತಿಲ್ಲ. ಅದನ್ನು ಅಸೆಂಬ್ಲಿ ಹೇಳಿದೇವೆ, ಅದನ್ನು ಕೊಡ್ತೇವೆ. ಈ ನಮ್ಮಲ್ಲಿ ಏನಾಗಿದೆ, ಎಲ್ರಿಗೂ ಕೊಡ್ತಾ ಇದೀವಲ್ಲ. ಬಿಜೆಪಿಯವರು ತಗೊಳ್ತಾ ಇದ್ದಾರೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಡ್ತಾ ಇರೋದ್ರಿಂದ ಬಿಜೆಪಿಯವ್ರಿಗೆ ಹೊಟ್ಟೆವ್ರಿ. ಅವ್ರು ಇದನ್ನ ನಮಗೆ ದುಡ್ಡು ಬರಲ್ಲ ಅಂತ ಹೇಳೋದಿಲ್ಲ. ಯಾರು ನಮ್ಮವ್ರು ಇರ್ತಕ್ಕಂಥವ್ರು ಮಾತು ಕಡಿಮೆ ಬಡವರು, ಅವ್ರ ಮಾತನ್ನು ಮಲ್ಲರು. ಇವಾಗ ಯಾವುದೇ ಆಗಲಿ, ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ, ಬದುಕಿಗೆ ಸಹಾಯ ಕೊಡ್ತೀವಿ. ಅವ್ರೇನ್ ಮಾಡ್ತಾವ್ರೆ, ಬರೀ ಭಾವನೆಗಳ ಜೊತೆಲಿ ಇವತ್ತು ನೋಡ್ತಾ ಇದ್ದೀರಲ್ಲ, ಭಾವನೆಗಳ ಉದ್ರೇಕ ಮಾಡೋದ್ರಲ್ಲೇ ಬಿಜೆಪಿಯವ್ರ ಕೆಲಸ. ಅದು ಬಿಟ್ಟು ಗೃಹಲಕ್ಷ್ಮಿ ಹಣನೂ ತಲುಪ್ತಾ ಇದೆ, ಕರೆಂಟು ಸರಿಯಾಗಿ ಹೋಗ್ತಾ ಇದೆ, ಅಕ್ಕಿನೂ ಕೊಡ್ತಾ ಇದ್ದೇವೆ. 1-2 ತಿಂಗಳು ನಿಂತಿದೆ, ಬಟ್ ಮತ್ತೇನು ಕೊಡ್ತಾ ಇದ್ದೇವೆ. ಈಗಲೂ ಇಲ್ಲಿವರೆಗೂ ಕೊಟ್ಟಿರೋರು ಯಾರು ಮಾತಾಡ್ತಾ ಇರೋರು, ಅದು ಆಯ್ತು. ಈ ಕಾರ್ಯಕ್ರಮ ಮೊದಲು ಆಗೋದೇ ಇಲ್ಲ ಅಂತ ಈ ವಿಶ್ವಗುರು, ಸ್ವಯಂ ಘೋಷಿತ ವಿಶ್ವಗುರು ಹೇಳಿದ್ರಲ್ಲ, ಅವ್ರನ್ನ ಕೇಳಲ್ಲ. ಒಂದು ಬರೀ ಇದಾದಾಗ, ಕೋವಿಡ್ ಬಂದಾಗ ಚಪ್ಪಾಳೆ ಹೊಡೀರಿ, ತಮಟೆ ಹೊಡೀರಿ, ನೀವು ದೀಪ ಹಚ್ಚಿ ನಿಂತೋಗುತ್ತೆ ಅಂತ ಹೇಳೋಂಥ ಮೂಢನಂಬಿಕೆಯ ಪ್ರಧಾನಿ ಮಾತು ಕೇಳ್ತಾರೆ ಹೊರತು, ಆರ್ಥಿಕ ಸುಧಾರಣೆ ಮಾಡಿದಂಥ 17 ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಮಾಡಿದಂಥ ಪ್ರಗತಿಪರ ಚಿಂತೆಯನ್ನು ಕೂಡ ಯೋಚನೆ ಮಾಡಿ. ಆರೋಪವನ್ನು ಮಾಡ್ತಾ ಇರುವಂತದ್ದು ಒಬ್ರು ಕೇಳಿ ನೀವಾಗಿ ಆಯ್ತಿಲ್ಲಪ್ಪ. ನೋಡ್ರಿ, ಯಾವತ್ತೂ ಬೆಂಕಿ ಹಚ್ಚೋ ಕೆಲಸ ಬಿಜೆಪಿಯವ್ರು ಮಾಡೋದು. ನಾವು ಜನ ಸಂತೋಷದಲ್ಲಿ ಸುಭಿಕ್ಷವಾಗಿರಲಿ ಅಂತ ಆಸೆ ಪಡ್ತೀವಿ. ಅವ್ರಿಗೇನು ಕೆಲಸ ಇದೆ? ಅವ್ರಿಗೇನಿದ್ರು ಇಂಥ ದೇವಸ್ಥಾನದ ಮುಂದೆ ಮುಸಲ್ಮಾನರು ಅಂಗಡಿ ಇಡಬೇಡಿ ಅನ್ನೋದು, ಮುಸಲ್ಮಾನರ ಅಂಗಡಿಗೆ ಹೋಗಬೇಡಿ ಅನ್ನೋದು, ಈ ಭಾವನೆಗಳು ಬಿಟ್ಟು ಬೇರೆ ಏನಾದರೂ ಪ್ರಗತಿಪರ ಚಿಂತನೆ, ದೇಶದ ಅಭಿವೃದ್ಧಿ. ಈಗ ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಏನಾದರೂ ಒಂದು ಮೋದಿ ಕೊಟ್ಟವರ, ಅದನ್ನು ಕೇಳಲ್ಲ. ಘಟನೆ ನಡೆದಿದ್ರೆ ಈ ಘಟನೆಯನ್ನು ಖಂಡಿಸ್ತೇನೆ, ನಾನು ಅದನ್ನು ಸಮರ್ಥನೆ ಮಾಡಲ್ಲ. ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ನೆಲದ ಕಾನೂನು ಕ್ರಮ ತಗೊಳ್ಳಿ. ಸರ್, ಜೋಶಿ ಅವರಿಗೆ ಸಂಬಂಧಪಟ್ಟಂಗೆ ಸರ್, ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನ ಮಾಡಕ್ಕೆ ಹೊರಟಿದೆ, ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅನ್ನುವಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು. ಈಗ ಪ್ರಹ್ಲಾದ್ ಜೋಶಿಗೆ ಒಂದು ಪ್ರಶ್ನೆ ಕೇಳಿ. ಫುಡ್ ಮಿನಿಸ್ಟರ್ ಇದ್ರು, 5 ಕೆಜಿ ಕೊಡ್ತಿದ್ದ ಅಕ್ಕಿಗೆ 10 ಕೆಜಿ ಕೊಡ್ತೀವಿ ಅಂದಾಗ ಅಕ್ಕಿ ಕೊಡಕ್ಕೆ ಹೋಗ್ತಾ ಇಲ್ಲ.
ಆಮೇಲೆ ಡೆಲ್ಲಿಯಿಂದ ಬರೋದು ಒಂದು ಸ್ಟೇಟ್ಮೆಂಟ್ ಮಾಡೋದು ವಾಪಸ್ ಹೋಗೋದು. ಕೇಂದ್ರದಿಂದ ಕರ್ನಾಟಕಕ್ಕೆ ಬರಬೇಕಾದಂಥ ಪಾಲ್ ಕೊಡಿಸೋದಕ್ಕೆ ಮೊದಲು ಕೆಲಸ ಮಾಡಿ ಅಂತ ಹೇಳಿ. ನಾವು ಈ ಸಾರಿ ಗೆದ್ರೆ ಎಲ್ಲಾ ನೀರಾವರಿ ಯೋಜನೆ ಮಂಜೂರು ಮಾಡ್ತೀವಿ ಅಂದಿದ್ರಲ್ಲ, ಇದೇ ಮಾಧ್ಯಮದವ್ರು ಕೇಳಿ, ಅವ್ರಿಗೆ ರಾಜಕೀಯ ಆಗಲ್ವಾ? ಅವ್ರಿಗೆ ಡೆಲ್ಲಿಯಿಂದ ಬರೋದೇ ಒಂದು ಸ್ಟೇಟ್ಮೆಂಟ್ ಮಾಡೋದು. ಭಾನುವಾರದ ನಾಯಕ ಅವರು ಭಾನುವಾರ ದಿವಸ ಅವರು ಸ್ಟೇಟ್ಮೆಂಟ್ ಮಾಡೋದು, ಡೆಲ್ಲಿಗೆ ಓಡೋಗೋದು. ಕರ್ನಾಟಕಕ್ಕೆ ಏನ್ ತಂದಿದ್ದಾರೆ? ಯಾವ ಪ್ರಕರಣ ಆದ್ರೂ ಅಷ್ಟೇ, ಅವ್ರು ಹೇಳೋದೆಲ್ಲ ಇಂಥವೇ ಬಿಟ್ರೆ ಬೇರೆ ಏನ್ ಹೇಳ್ತಾರೆ? ಯಾವುದೂ ಹೇಳೋದಿಲ್ಲ. ಕೇಳಿ ನಮ್ಮ ಸಚಿವರು. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.